ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರ್ ಸ್ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಪಟ್ ನಂಗೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ ಕ್ಲಿಕ್ ಮಾಡ್ಕೊಂಡು ಹಂಗೆ ಈ ವಿಡಿಯೋಗೆ ಲೈಕ್ ಮಾಡೋಣ. ಒಂದೇ ಒಂದು ಲೈಕ್ ಪಟಾರ ನಂಗೆ ಕೊಟ್ಬಿಡಿ. ಮೊದಲನೇ ಅಪ್ಡೇಟು ಆಸ್ಟ್ರೇಲಿಯಾದ ಫಾರ್ಮರ್ ಕ್ರಿಕೆಟರ್ ಮಾತಾಡಿದರೆ ಸೈಮೋನ್ ಅಂತ, ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಿದರೆ, ಹಂಗೆ ಬುಮ್ರಾ ಬಗ್ಗೆನೂ ಕೂಡ ಮಾತಾಡಿದರೆ. ದ ಕಿಂಗ್ ಈಸ್ ಡೆಡ್. ವಿರಾಟ್ ಕೊಹ್ಲಿ ದ ಕಿಂಗ್ ಈಸ್ ಡೆಡ್ ನಾವ್. ಇವಾಗ ಕಿಂಗ್ ಸ್ಥಾನನ ಅಲಂಕರಿಸಿರೋದು ಯಾರು ಅಂತಂದರೆ ಅದು ಬುಮ್ರಾ ಅಂತ ಹೇಳಿದ್ದಾರೆ. ಕಿಂಗ್ ಸತ್ತೋಗ್ಬಿಟ್ಟಿದ್ದಾರೆ, ಹೊಸ ಕಿಂಗ್ ಬಂದಿದ್ದಾರೆ ಪಟ್ಟಕ್ಕೆ ಅನ್ನೋ ಥರ ಹೇಳಿದ್ದಾರೆ. ಏನೋ ಫಾರ್ಮ್ ಅಲ್ಲಿ ಇಲ್ಲಿ ಆಗತ್ತಮ್ಮ ಕೆಲವೊಂದು ಮ್ಯಾಚ್ಗಳು. ಅದಕ್ಕೆ ಇವ್ರು ಕಿಂಗ್ನೇ ಸಾಯಿಸ್ಬಿಡ್ತಾರೆ. ಕಿಂಗ್ ಸಾಯಿಸ್ಬಿಟ್ಟು ಆ ಕಿಂಗ್ ಪಟ್ಟಕ್ಕೆ ಮತ್ತೊಬ್ಬರನ್ನ ಕೂರಿಸ್ತಾರೆ ತಗೊಂಬಂದು ಅಂತಂದರೆ ಇದಕ್ಕೆ ಅರ್ಥನೇ ಇಲ್ಲ. ಸೊ ಇವ್ರು ಏನೋ ಹೇಳಿದ್ರು ಅಂತ ಎಲ್ಲರೂ ಇದನ್ನ ಅಕ್ಸೆಪ್ಟ್ ಕೂಡ ಮಾಡ್ಕೊಳ್ಳೋದಿಲ್ಲ. ಗೊತ್ತು ವಿರಾಟ್ ಕೊಹ್ಲಿ ಹಿಂಗೆ ಅಂತ ಎಲ್ಲರಿಗೂ ಕೂಡ. ಇದೇನೋ ಸೀರೀಸಲ್ಲಿ ಟೆಸ್ಟ್ ಸೀರೀಸಲ್ಲಿ ಒಂದೆರಡು ಸೀರೀಸಲ್ಲಿ ಆಫ್ ಆಗಿರಬಹುದು ವಿರಾಟ್ ಕೊಹ್ಲಿ ಏನು ಅಂತ ಎಲ್ಲ ಇಂಡಿಯನ್ಸ್ಗೂ ಕೂಡ ಗೊತ್ತು. ಕಿಂಗ್ ಯಾರು ಅಂತ ಎಲ್ಲ ಇಂಡಿಯನ್ಸ್ಗೂ ಕೂಡ ಗೊತ್ತು. ಕಿಂಗ್ ಯಾರು ಅಂತ ಓಲ್ ಕ್ರಿಕೆಟಿಂಗ್ ವರ್ಡ್ಗೆ ಗೊತ್ತು. ಇವರೇನೋ ಹೇಳ್ಬಿಟ್ರು ಅಂತ ಬುಮ್ರಾ ಕಿಂಗ್ ಆಗೋಕ್ಕಾಗಲ್ಲ. ಬುಮ್ರಾ ಯಾವತ್ತಿದ್ರು ಬುಮ್ರಾನೇ, ಕಿಂಗ್ ಕೊಹ್ಲಿ ಯಾವತ್ತಿದ್ರು ಕಿಂಗ್ ಕೊಹ್ಲಿನೇ ಅಷ್ಟೇ. ಇನ್ನೇನು ಜಾಸ್ತಿ ಹೇಳೋಕೆ ಹೋಗೋದಿಲ್ಲ ಈ ವಿಚಾರದಲ್ಲಿ. ಅಪ್ಡೇಟ್ ನಂಬರ್ 2, ಪಂತ್ ಔಟ್ ಆದಂಥ ಟೈಮಲ್ಲಿ ಟ್ರಾವೆಸ್ ಹೆಡ್ಗೆ ವಿಕೆಟ್ ಬಿದ್ದಿದ್ದು. ಟ್ರಾವೆಸ್ ಹೆಡ್ ಆ ಟೈಮಲ್ಲಿ ಒಂದು ಆ್ಯಕ್ಷನ್ ಮಾಡಿದ್ರು. ಆ ಆ್ಯಕ್ಷನ್ನು ಏನಾಗಿತ್ತು ಅನ್ನೋದು ಸಿಕ್ಕಾಪಟ್ಟೆ ಜನರ ಕ್ವಶನ್ನು. ಏನೋ ಒಂಥರ ವಿಚಿತ್ರವಾಗಿರುವಂಥ ಆ್ಯಕ್ಷನ್ ಮಾಡಿದ್ರು. ಡಬಲ್ ಮೀನಿಂಗ್ ಕೊಡ್ತಾ ಇದೆ ಈ ಆ್ಯಕ್ಷನ್ನು. ಪಾಪ ಪಂತಿಗೆ ಏನೇನೋ ತೋರಿಸ್ತಾ ಇದ್ರಲ್ಲ ಅವರು, ಏನಿದು ಕತೆ ಅದು ಇದು ಅಂತೆಲ್ಲ ಸುಮಾರು ಜನ ಕೇಳ್ತಾ ಇದ್ರ ಕಾಮೆಂಟ್ ಸೆಕ್ಷನಲ್ಲಿ ಏನಿದು ಆ್ಯಕ್ಷನ್ನು ಅಂತ. ಆ್ಯಕ್ಷನ್ ಏನು ಅಂತ ಅಂದರೆ ಟ್ರಾವೆಸ್ ಹೆಡ್ ಅವರು ಇವತ್ತು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ಐಸ್ ಕ್ಯೂಬ್ಸಲ್ಲಿ ಬೆರಳನ್ನ ಇಟ್ಟಿರೋದನ್ನ ಅವ್ರು ಹೇಳಿದ್ದೇನು ಅಂದರೆ ಐಸ್ ಕ್ಯೂಬ್ಸ್ನ ತಗೊಬರ್ರಪ್ಪ, ನಾನು ಬೆಳ್ಳಿಡಬೇಕು ಒಳಗಡೆ ಅನ್ನೋ ಥರ ಹೇಳಿದ್ರಂತೆ. ಅವಾಗ ಅದನ್ನು ಇವರು ಸ್ಟೋರಿಗೆ ಹಾಕೊಂಡಿದ್ರೆ. ಜಾಸ್ತಿ ಮಿಸ್ಇನ್ಫಾರ್ಮೇಷನ್ ಹೋಗೋದು ಬೇಡ, ಏನೇನೋ ಅನ್ಕೊಂಡ್ಬೇಡ್ರಿ ನೀವು. ನಾನೇನು ಡಬಲ್ ಮೀನಿಂಗ್ ಏನೂ ಮಾತಾಡಿಲ್ಲ, ಡಬಲ್ ಮೀನಿಂಗ್ ಆ್ಯಕ್ಷನ್ ಏನೂ ಮಾಡಿಲ್ಲ. ನಾನು ಆ್ಯಕ್ಷನ್ ಮಾಡಿರೋದು ಇದು ಬೆರಳು ಸ್ವಲ್ಪ ಏನೋ ಏಟಾಗಿತ್ತು, ನಾನು ಐಸ್ ಕ್ಯೂಬ್ಸ್ ಒಳಗಡೆ ಇಡೋದಕ್ಕೆ ನಾನು ಗ್ಲಾಸಲ್ಲಿ ಐಸ್ ಕ್ಯೂಬ್ಸ್ನ ಕೇಳಿದ್ದು. ನೀವೇನೇನೋ ಅರ್ಥ ಮಾಡ್ಕೋಬೇಡಿ, ಇಲ್ಲದೇ ಇರೋದನ್ನೆಲ್ಲ ಅರ್ಥ ಮಾಡ್ಕೋಬೇಡಿ ಅಂತ ಹೇಳಿದರೆ. ಗೊತ್ತಿಲ್ಲ ಆ ಒಂದು ಟೈಮಲ್ಲಿ ಅವರು ಯಾವ ಇಂಟೆನ್ಷನಲ್ಲಿ ಆ್ಯಕ್ಷನ್ ಮಾಡಿದ್ರು ಅಂತ. ಒಟ್ಟಲ್ಲಿ ಅದಕ್ಕೆ ಉತ್ತರ ಅಂತೂ ಕೊಟ್ಟಿದ್ರೆ ಐಸ್ ಕ್ಯೂಬ್ಸ್ ಜೊತೆಗೆ ಒಂದು ಗ್ಲಾಸ್ನ ಹಿಡ್ಕೊಂಡು. ಅಪ್ಡೇಟ್ ನಂಬರ್ 3, ಈ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಒಂದು ಹಿಸ್ಟಾರಿಕ್ ರೆಕಾರ್ಡ್ನ ಕ್ರಿಯೇಟ್ ಮಾಡಿದೆ ಮಗ. ಯಾರು ಕೂಡ ಅನ್ಕೊಂಡಿಲ್ಲ ಈ ಥರ 1936 ಆದಂಥ ರೆಕಾರ್ಡು ಬ್ರೇಕ್ ಆಗುತ್ತೆ ಅಂತ. ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚಲ್ಲಿ ಆದಂಥ ರೆಕಾರ್ಡು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚಲ್ಲಿ ಈ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚಲ್ಲಿ ಬ್ರೇಕ್ ಆಗುತ್ತೆ MCG ಸ್ಟೇಡಿಯಮಲ್ಲಿ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಅದೇ ಇವಾಗ ಬ್ರೇಕ್ ಆಗಿರುವಂಥದ್ದು ಮಗ. ಅದೇ 3,50,700 ಸೀಟಿಂಗ್ ಕೆಪಾಸಿಟಿ ಒಂದೇ ಡೇ ಅಲ್ಲೆಲ್ಲ ಹೇಳ್ತಿರೋದು. ಸೊ ಇಷ್ಟು ಜನ ಅಟೆಂಡ್ ಆಗಿದ್ರಂತ ಈ ಒಂದು ಟೆಸ್ಟ್ ಮ್ಯಾಚ್ನ. ಇದೇ ಹೈಯೆಸ್ಟ್ ಆಗುತ್ತೆ MCG ಅಂತ ಬಂದಾಗ. MCG ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇ ಪ್ರಪಂಚದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಆಗಿತ್ತು ಒಂದು ಕಾಲದಲ್ಲಿ. ನರೇಂದ್ರ ಮೋದಿ ಸ್ಟೇಡಿಯಂ ಬರೋಕ್ಕಿಂತ ಮುಂಚೆ ಇವಾಗಲೂ ಕೂಡ ದೊಡ್ಡ ಸ್ಟೇಡಿಯಮ್ಮೇ MCG. ಫಸ್ಟ್ನೇ ದಿನ 87,242 ಜನ ಬಂದರು ಅಂದರೆ 85,147 ಜನ ಎರಡನೇ ದಿನ ನೋಡಿರುವಂಥದ್ದು ಮ್ಯಾಚ್ನ ಸ್ಪೆಕ್ಟೇಟರ್ಸು. ಆಮೇಲೆ 83,073 ಜನ ಡೇ 3 ನೋಡ್ತು ಅಂದರೆ 43,867 ಜನ ಡೇ 4ಅಲ್ಲಿ ವಾಚ್ ಮಾಡ್ತು ಅಂದರೆ ಡೇ 5 ಇಂಟೆನ್ಸ್ ಆಗಿತ್ತಲ್ಲ ಡೇ 51,371 ಜನ ಅಟೆಂಡ್ ಆಗಿದ್ರು. ಸೊ ಹಿಸ್ಟಾರಿಕ್ ದಾಖಲೆ ಬರೆದಿದೆ. ಕೆಲವು ಸೀಟ್ಗಳಲ್ಲಿ ಹಿಸ್ಟಾರಿಕ್ ದಾಖಲೆ ಬರೆದಿದೆ. ಅಪ್ಡೇಟ್ ನಂಬರ್ 4, ರೋಹಿತ್ ಶರ್ಮಾ ಅವರು ಯಶಸ್ವಿ ಜಾಯ್ಸ್ವಾಲ್ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಯಶಸ್ವಿ ಜಾಯ್ಸ್ವಾಲ್ ಅವ್ರದ್ದು ಔಟ್ ಆಯ್ತಲ್ಲ, ಸೊ ಅದು ಔಟಾ ನಾಟ್ ಔಟಾ ಅನ್ನೋ ವಿಚಾರ ನಾವಿವಾಗ ಚರ್ಚೆ ಮಾಡಿ ಏನು ಪ್ರಯೋಜನ ಇಲ್ಲ. ಬಟ್ ಆದರೂ ಕೂಡ ಅದೊಂದು ಡಿಸಿಷನ್ ತೊಗೊಂಡಿದ್ದು ಥರ್ಡ್ ಅಂಪೈರ್. ನಾವು ಯಾವಾಗಲೂ ಕೂಡ ಅಷ್ಟೇ ಒಂಥರ ನಮ್ಮ ಕಡೆ ಬರೋದೇ ಇಲ್ಲ ಈ ಥರ ಒಂದು ಡಿಸಿಷನ್ಗಳೇನಾದ್ರು ಇತ್ತು ಅಂದಾಗ, 50-50 ಡಿಸಿಷನ್ ಇತ್ತು ಅಂದಾಗ, ಈ 50-50 ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಥರ್ಡ್ ಅಂಪೈರ್ ಕರೆಕ್ಟಾಗಿರೋಂಥ ಡಿಸಿಷನ್ನ ತಗೋಬೇಕಾಗಿತ್ತು. ಥರ್ಡ್ ಅಂಪೈರ್ ಆನ್ ಫೀಲ್ಡ್ ಇವ್ರಿಗೆ ಕನ್ಕ್ಲೂಸಿವ್ ಎವಿಡೆನ್ಸ್ ಇಲ್ಲ ಅಂತಂದರೆ ಆನ್ ಫೀಲ್ಡ್ ಅಂಪೈರ್ ಯಾವ ನಿರ್ಧಾರ ಕೊಟ್ಟಿದ್ರೋ ಅದೇ ನಿರ್ಧಾರದ ಜೊತೆಗೆ ಸ್ಟೇ ಮಾಡಬೇಕಾಗಿತ್ತು. ಅದನ್ನು ಇವರು ಕೂಡ ಹೇಳಿರೋದು. ಅಲ್ಲಿ ಟೆಕ್ನಾಲಜಿ ಎರರ್ ಆಗಿದೆ, ಅದು ಗೊತ್ತು ಅವ್ರಿಗೂ ಕೂಡ. ಬಟ್ ಅದನ್ನು ಆನ್ ಫೀಲ್ಡ್ ಅಂಪೈರ್ ಡಿಸಿಷನ್ ಏನಿತ್ತು ಅದ್ರ ಜೊತೆಗೆ ಅವ್ರು ಸ್ಟೇ ಮಾಡಲಿಲ್ಲ. ಅವರೇ ಡಿಫ್ಲೆಕ್ಷನ್ ಆಗಿದೆ ಅಂತ ಸ್ವಲ್ಪ ಹಂಗೆ ನೇಕಡೆ ಐಸಲ್ಲಿ ನಂಗೆ ಡಿಫ್ಲೆಕ್ಷನ್ ಕಾಣಿಸ್ತಿದೆ ಅಂತ ಅವರ ಓನ್ ಡಿಸಿಷನ್ನ ಮಾಡಿದ್ರು. ನಾವು ಯಾವಾಗಲೂ ಕೂಡ ಈ ಥರ ಅನುಭವಿಸ್ಬಿಟ್ಟಿದ್ದೀವಿ. ಸುಮಾರು ಸಲ ನಮ್ಗೆ ಈ ಥರ ಆಗಿದೆ. ಇದನ್ನು ಫಾರ್ ದ ವೆರಿ ಫಸ್ಟ್ ಟೈಮ್ ಏನೆಲ್ಲ ಆಗಿರೋವಂಥದ್ದು. ಇದು ಬೇಜಾರಾಗುತ್ತೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ರಿಷಬ್ ಪಂತ್ ಅವರ ಬಗ್ಗೆ ರೋಹಿತ್ ಶರ್ಮಾ ಅವರು ಮಾತಾಡಿದ್ದಾರೆ ಪ್ರೆಸ್ ಕಾನ್ಫರೆನ್ಸಲ್ಲಿ. ಯಾವ ಟೈಮಲ್ಲಿ ಯಾವ ಥರ ಶಾಟ್ನ ಹೊಡಿಬೇಕು, ಟೀಮ್ ಇಂಡಿಯಾಗೆ ಏನು ಬೇಕು, ಈ ಥರ ಶಾಟ್ನ ಹೊಡಿಬೋದಾ ಹೊಡಿಬಾರ್ದಾ, ಈ ಟೈಮಲ್ಲಿ ಕರೆಂಟ್ ಸಿಚುವೇಶನ್ ಯಾವ ಥರ ಇದೆ, ನಾವು ಏನನ್ನ ಫೋಕಸ್ ಮಾಡ್ತಾ ಇದ್ದೀವಿ, ಈ ಟೈಮಲ್ಲಿ 6 ಬೇಕಿತ್ತಾ ಬೇಡವಾ, ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಆಡಬೇಕು. ಶಾರ್ಟ್ ಸೆಲೆಕ್ಷನ್ ಅವ್ರು ಏನು ಮಾಡಿದ್ರು, 6 ಹೊಡಿಯೋಕ್ಕೆ ಹೋದ್ರಲ್ಲ, 6 ಹೊಡಿಯೋಕ್ಕೆ ಅಂತ ಹೋಗ್ಬಿಟ್ಟು ಹೊಡೆದ್ರಲ್ಲ, ಕ್ಯಾಚ್ ಔಟ್ ಆದ್ರಲ್ಲ ಬೌಂಡ್ರಿನಲ್ಲಿ. ಸೊ ಇದು ಸಿಕ್ಕಾಪಟ್ಟೆ ದೊಡ್ಡ ತಪ್ಪು, ಅವರ ಶಾರ್ಟ್ ಸೆಲೆಕ್ಷನ್ನೇ ತಪ್ಪು ಅಂತ ರೋಹಿತ್ ಶರ್ಮಾ ಅವ್ರು ಹೇಳಿದ್ದಾರೆ. ಇವಾಗ ಸ್ವಲ್ಪ ಜನ ಹೋಗಿದ್ದಾರೆ ಕಾಮೆಂಟ್ ಸೆಕ್ಷನಲ್ಲಿ. ಗೊತ್ತು ರೋಹಿತ್ ಶರ್ಮಾ ಅವ್ರು ಏನು ಮಾಡಿದ್ದಾರೆ, ಅಟ್ಲೀಸ್ಟ್ ಅವ್ರು 30 ಹೊಡೆದಿದ್ದಾರೆ ಅಂತ.
ಇಲ್ಲ ಅವ್ರು ಹೇಳಿದ್ದು ಹೆಂಗೆ ಅಂದರೆ ಆಸ್ ಎ ಕ್ಯಾಪ್ಟನ್ ಹೇಳ್ತಾ ಇರೋವಂಥದ್ದು ಅವ್ರು ಹೊಡೆದಂಥ ಶಾರ್ಟ್ ಏನಿತ್ತು ಆ ಟೈಮಲ್ಲಿ ಡ್ರಾಗ್ ನೋಡ್ತಾರಂಥ ಟೈಮಲ್ಲಿ ಸಿಕ್ಕಾಪಟ್ಟೆ ತಪ್ಪು ಅಂತ ಹೇಳಿದ್ದಾರೆ. ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಸೊ ಓಕೆ, ಇದಿಷ್ಟ ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಪಟ್ಟಣಗೆ. ವಾ